ಸ್ನೇಹಿತರೆ, ಜಗತ್ತಿನ ಅತಿ ದೊಡ್ಡ ರಹಸ್ಯಗಳಲ್ಲಿ ಒಂದು ಯೇಸುಕ್ರಿಸ್ತನ ಮುಖದ ಅಚ್ಚು ಇದೆ ಎಂದು ನಂಬಲಾಗಿರುವ ಶ್ರೌಡ್ ಆಫ್ ಟೊರೇನ್ ಸುಮಾರು 2000 ವರ್ಷಗಳ ಹಳೆಯದು ಎನ್ನಲಾಗುವ ಈ ಪವಿತ್ರ ವಸ್ತ್ರದ ಬಗ್ಗೆ ಶತಮಾನಗಳಿಂದಲೂ ವಿಜ್ಞಾನಿಗಳು ತಲೆಕೆಡಿಸಿಕೊಂಡಿದ್ದಾರೆ. ಆದರೆ ಇದೀಗ ಇಟಲಿಯ ವಿಜ್ಞಾನಿಗಳು ಮಾಡಿರುವ ಒಂದು ಲೇಟೆಸ್ಟ್ DNA ಟೆಸ್ಟ್ ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿದೆ. ಯೇಸುವಿನ ಮೃತದೇಹವನ್ನು ಸುತ್ತಲಾಗಿತ್ತು ಎಂದು ಹೇಳಲಾಗುವ ಈ ವಸ್ತ್ರದಲ್ಲಿ ಬರೋಬ್ಬರಿ 40% ರಷ್ಟು ಭಾರತೀಯರ DNA ಪತ್ತೆಯಾಗಿದೆ. ಇಟಲಿಯಲ್ಲಿರುವ ಈ ವಸ್ತ್ರಕ್ಕೂ ನಮ್ಮ ಭಾರತಕ್ಕೂ ಏನು ಸಂಬಂಧ? ಇದು ನಿಜಕ್ಕೂ ಯೇಸುವಿನ ವಸ್ತ್ರವೇ ಅಥವಾ ಇದರ ಹಿಂದೆ ಬೇರೆಯದ್ದೇ ರೋಚಕ ವೈಜ್ಞಾನಿಕ ಸತ್ಯ ಅಡಗಿದೆಯೇ? ಬನ್ನಿ, ಇಂದಿನ ವಿಡಿಯೋದಲ್ಲಿ ಈ ಬ್ರೇಕಿಂಗ್ ನ್ಯೂಸ್ನ ಅಸಲಿ ವಿಜ್ಞಾನವನ್ನ ಭೇದಿಸೋಣ. ವಿಜ್ಞಾನ ಕನ್ನಡಕ್ಕೆ ಸ್ವಾಗತ. ಮೊದಲಿಗೆ ಏನಿದು ಶ್ರೌಡ್ ಆಫ್ ಟೊರಿನ್ ಅಂದರೆ? ಇದು ಸುಮಾರು 4.4 ಮೀಟರ್ ಉದ್ದ, 1.1 ಮೀಟರ್ ಅಗಲವಿರುವ ಒಂದು ಲೆನಿನ್ ಬಟ್ಟೆ. ಪ್ರಸ್ತುತ ಇದು ಇಟಲಿಯ ಟೊರಿನ್ ನಗರದಲ್ಲಿರುವ ಸೆಂಟ್ ಜಾನ್ನ ಬ್ಯಾಪ್ಟಿಸ್ಟ್ ಚರ್ಚ್ನಲ್ಲಿ ಭದ್ರವಾಗಿದೆ. ಇದರ ವಿಶೇಷತೆ ಏನಂದರೆ, ಈ ಬಟ್ಟೆಯ ಮೇಲೆ ಶಿಲುಬೆಗೇರಿದ ಒಬ್ಬ ಮನುಷ್ಯನ ಮುಖ ಮತ್ತು ದೇಹದ ಗಾಯದ ಗುರುತುಗಳು ಹಚ್ಚಾಗಿವೆ. ಇದು 1354ರಲ್ಲಿ ಫ್ರಾನ್ಸ್ನಲ್ಲಿ ಮೊದಲ ಬಾರಿಗೆ ಪತ್ತೆಯಾಗಿತ್ತು. ಅಂದಿನಿಂದ ಇಂದಿನವರೆಗೂ ಇದು ನಿಜವಾದ ಯೇಸುವಿನ ವಸ್ತ್ರವೋ ಅಥವಾ ಮಧ್ಯಯುಗದ ಯಾರೋ ಕಲಾವಿದರು ಮಾಡಿದ ಪೇಂಟಿಂಗೋ ಎನ್ನೋ ದೊಡ್ಡ ಡಿಬೇಟ್ ನಡೆಯುತ್ತಲೇ ಇದೆ. ಈ ಬಟ್ಟೆಯ ಮೇಲೆ ವಿಜ್ಞಾನಿಗಳು ಸಂಶೋಧನೆ ಮಾಡಿರುವುದು ಇದೇ ಮೊದಲೇನಲ್ಲ. ಆದರೆ ಅಸಲಿ ಟ್ವಿಸ್ಟ್ ಶುರುವಾಗಿದ್ದೇ ಈಗ. ಇಟಲಿಯ ಪಡುವಾ ವಿಶ್ವವಿದ್ಯಾಲಯದ ವಿಜ್ಞಾನಿಗಳಾದ ಜಿಯಾನಿ ಬಾರ್ಕಾಚಿಯಾ ಮತ್ತು ಅವರ ತಂಡ ಈ ವಸ್ತ್ರದ ಮೇಲೆ ಒಂದು ಹೈ ಲೆವೆಲ್ DNA ಅನಾಲಿಸಿಸ್ ಮಾಡಿದ್ದಾರೆ. 1978ರಲ್ಲಿ ಈ ಬಟ್ಟೆಯಿಂದ ಸಂಗ್ರಹಿಸಲಾಗಿದ್ದ ಸ್ಯಾಂಪಲ್ಗಳನ್ನು ಆಧುನಿಕ ಜೆನೋಮ್ ಸೀಕ್ವೆನ್ಸಿಂಗ್ ಮಾಡಿದಾಗ ವಿಜ್ಞಾನಿಗಳೇ ಶಾಕ್ ಆಗಿದ್ದಾರೆ. ಯಾಕಂದರೆ ಈ ಬಟ್ಟೆಯ ಮೇಲಿರುವ ಒಟ್ಟು ಮನುಷ್ಯರ DNAಗಳಲ್ಲಿ 40% DNA ಕೇವಲ ಭಾರತೀಯ ಮೂಲದ ಜನರಿಗೆ ಸೇರಿದ್ದು ಅಂತ ಪಕ್ಕಾ ಪ್ರೂವ್ ಆಗಿದೆ. ಜೊತೆಗೆ ಈ ಬಟ್ಟೆಯ ನೂಲು ಕೂಡ ಪ್ರಾಚೀನ ಭಾರತದ ಸಿಂಧೂ ಕಣಿವೆ ನಾಗರಿಕತೆ ಅಂದರೆ ಇಂಡಸ್ ವ್ಯಾಲಿ ಭಾಗದಿಂದ ಬಂದಿರಬಹುದು ಅನ್ನೋ ಬಲವಾದ ಸುಳಿವು ಕೂಡ ಸಿಕ್ಕಿದೆ. ಹಾಗಾದರೆ ಇಟಲಿಯಲ್ಲಿರೋ ಈ ವಸ್ತ್ರದ ಮೇಲೆ ಭಾರತೀಯರ DNA ಹೇಗೆ ಬಂತು? ನಿಜಕ್ಕೂ ಯೇಸು ಭಾರತೀಯನ, ಹಿಂದೂನ? ಇದಕ್ಕೆ ವಿಜ್ಞಾನಿಗಳು 2 ಪ್ರಮುಖ ಕಾರಣಗಳನ್ನು ಕೊಡುತ್ತಾರೆ. ಮೊದಲನೆಯದು, ಪ್ರಾಚೀನ ರೋಮ್ ಸಾಮ್ರಾಜ್ಯದವರು ಭಾರತದ ಸಿಂಧೂ ಕಣಿವೆಯಿಂದ ಅತ್ಯುತ್ತಮ ಗುಣಮಟ್ಟದ ಲೆನಿನ್ ಬಟ್ಟೆಗಳನ್ನು ಇಂಪೋರ್ಟ್ ಮಾಡಿಕೊಳ್ಳುತ್ತಿದ್ದರು. ಆ ಬಟ್ಟೆಯೇ ಇದಾಗಿರಬಹುದು ಎಂದು. ಎರಡನೆಯದು, ಈ ವಸ್ತ್ರ 100 ವರ್ಷಗಳ ಕಾಲ ಬೇರೆ ಬೇರೆ ದೇಶಗಳನ್ನು ಸುತ್ತಿ ಬಂದಿದೆ. ಈ ಸಮಯದಲ್ಲಿ ಭಾರತೀಯ ಮೂಲದ ವ್ಯಕ್ತಿಗಳು ಈ ಬಟ್ಟೆಯನ್ನು ಮುಟ್ಟಿರಬಹುದು. ಆ ಮೂಲಕ ಅವರ DNA ಈ ಬಟ್ಟೆಯ ಮೇಲೆ ಶಾಶ್ವತವಾಗಿ ಅಚ್ಚಾಗಿರಬಹುದು ಎಂದು. ಆದರೆ ಇದೇ ರಿಪೋರ್ಟ್ನಲ್ಲಿ ಪ್ರಾಣಿಗಳ, ಮೀನುಗಳ ಮತ್ತು ಪಕ್ಷಿಗಳ DNA ಕೂಡ ಸಿಕ್ಕಿದೆ. ಅಂದರೆ ಈ ಬಟ್ಟೆ ಪ್ರಪಂಚಾದ್ಯಂತ ಎಷ್ಟೊಂದು ಜನರ ಕೈದಾಟಿ ಬಂದಿದೆ ಅನ್ನೋದನ್ನು ಈ DNA ಮ್ಯಾಪಿಂಗ್ ತೋರಿಸಿಕೊಟ್ಟಿದೆ. ಸ್ನೇಹಿತರೆ, ವಿಜ್ಞಾನ ಅನ್ನೋದು ಎಷ್ಟೊಂದು ಅದ್ಭುತ ಅಲ್ವಾ? ಕಣ್ಣಿಗೆ ಕಾಣದ ಒಂದು ಸಣ್ಣ DNA 100 ವರ್ಷಗಳ ಇತಿಹಾಸವನ್ನೇ ಬುಡಮೇಲು ಮಾಡಬಲ್ಲದು. ಈ ಶಾಕಿಂಗ್ ಅಪ್ಡೇಟ್ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ. ಇಂತಹ ಮೈಂಡ್ ಬ್ಲೋಯಿಂಗ್ ವಿಜ್ಞಾನದ ರಹಸ್ಯಗಳಿಗಾಗಿ ನಮ್ಮ ವಿಜ್ಞಾನ ಕನ್ನಡ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.